ಸಿಂಪ್ಲಿಸಿಟಿಗೆ ಇನ್ನೊಂದು ಹೆಸರೇ ಬಾಸು. ಈಗ ಮದ್ವೆ ಆದ್ರೆ ನಿಮ್ ಹೆಂಡ್ತಿನೇ ಮಾಡ್ಕೊಡ್ತಾರೆ. ಕಿರಣ್ ಅವ್ರು ನೋಡಿದ್ರೆ ಅಯ್ಯೋ ಅನ್ಸ್ತಾ ಇದೆ. ಬ್ರೋ ಒಂದು ಫುಡ್ ಟ್ರಕ್ ಓಪನ್ ಮಾಡೋಣ ನಾವು. ಗೈಸ್ ಎಲ್ಲರೂ ಇವಾಗ ಒಟ್ಟಿಗೆ ಕುತ್ಕೊಂಡು ಊಟನ ಮಾಡ್ತಾ ಇದೀವಿ. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾವು ನಮ್ಮ ಹೊಸ ಕಾರ್ ಎತ್ಕೊಂಡು ಈಗ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಲ್ಲಿ ಎಲ್ಲಿಗೆ ಬಂದ್ವಿ ಅಂತಂದ್ರೆ ವಿನಯ್ ಮತ್ತೆ ಕಿರಣ್ ಅವ್ರ ಮನೆ ಕೆಳಗಡೆ ಬಂದ್ವಿ. ಪಾರ್ಕಿಂಗ್ ಮಾಡ್ಬೇಕು ಇವಾಗ. ಅವ್ರ ಮನೆ ರೋಡ್ ತೋರಿಸ್ಬಿಡೋಣ. ಬೇಡ ಅಟ್ಯಾಕ್ ಮಾಡ್ತಾರೆ. ಗೈಸ್ ಇಲ್ಲಿ ನೋಡಿ ಜಿಮ್ಮಿ ನಿಂತಿದೆ ಕಿರಣ್ ಅವ್ರದ್ದು. ನೋಡಿ ಇವರು ವಾಸೆ ಮಾಡಿಸಿಲ್ಲ ನೋಡಿ, ತಗೊಂಡಾಗ ಮಾತ್ರ ಜೋಶು. ಕಾಳ ಅಂತ ಹೆಸರಿಟ್ಬಿಟ್ಟು ನೋಡಿ ಧೂಳಾಗೈತೆ. ಜಿಮ್ಮಿ ಇಸ್ಕೊಬಿಡೋಣ ಮಚ್ಚಿ, ನಮ್ಮ ಕಾರ್ ಕೊಟ್ಬಿಟ್ಟು ಒಂದು ಹಸ್ತಿನ. ಮೇಲಿಂದ ನೋಡಿ ಗೈಸ್ ನಮ್ಮ ಕಾರ್ ಎಷ್ಟಾಗದ ಕಾಣಿಸ್ತೈತೆ. ವಿನಯ್ ಅವ್ರ ಮನೆಗೆ ಬಂದ ತಕ್ಷಣ ಬೆಕ್ಕೆ ವೆಲ್ಕಮ್ ಮಾಡ್ಬಿಡುತ್ತೆ ನಮ್ಮನ್ನ. ಕಿರಣ್ ಅವರು ನೋಡಿ ಏನ್ ಗತ್ತು, ಏನ್ ಸ್ಮಾರ್ಟ್ನೆಸ್, ಏನ್ ಕ್ಯೂಟ್ನೆಸ್. ಅಂತ ಅದು ಇಲ್ಲ, ಸಣ್ಣ ಆಗಿದ್ದೀನಿ ದಪ್ಪ ಆಗಿದ್ದೀನಿ ಅಂತ ಎಡಿಟ್ ಮಾಡ್ತಾವ್ರು ನೋಡಿ. ಏನ್ರ ಬಗ್ಗೆ ಇದು ಮೊನ್ನೆ ಒಂದು ಕೇಸ್ ಆಗಿದೆ. ಅದರಲ್ಲಿ ಸೈಲೆಂಟ್ ಸುನಿ ಅನ್ನೋ ಹೆಸರು ಕೇಳಿದ್ಯಾ? ಭೂಗತ್ತಲ್ಲಿ ಅವರೊಂದು ರಿಟ್ ಪಿಟಿಷನ್ ಹಾಕಿದ್ರು 2019 ಅಂದ್ರೆ ಪೊಲೀಸ್ ಪೆರೇಡ್ ಎಲ್ಲ ಕರೀತಾರೆ ಗೊತ್ತಾ, ಕರೆದ್ಬಿಟ್ಟು ಅವಾಜ್ ಹಾಗಾಗಿತ್ತಲ್ಲ 2019 ಅಲೋಕ್ ಕುಮಾರ್ ಸರ್ದು ಇದು. ಆ ಕೇಸಲ್ಲಿ ವಿನ್ ಆಗಿದ್ದಾರೆ ಯಾರು, ಸುನಿಲ್ ಅವರು. ಅದ್ರ ಬಗ್ಗೆ ವಿಡಿಯೋ. ಸೊ ಅದ್ರಲ್ಲಿ ಏನು ಅಂತಂದ್ರೆ ಏಕಾಏಕಿ ಸುಮ್ನೆ ಪೊಲೀಸರು ರೌಡಿ ಪರೇಡಿಗೆ ಬನ್ನಿ ಅಂತ ಕರೆಯಂಗಿಲ್ಲ. ವಿನ್ ಆಗಿರೋದಕ್ಕೇನು ಅವ್ರಿಗೆ ಇದು ಏನಿಲ್ಲ, ಅದೇ ನೋಟಿಸ್ ಕೊಡ್ಬೇಕಿದ್ಮೇಲೆ. ಸುಮ್ಮನೆ ಮೊದಲು ಫೋನ್ ಮಾಡಿ ಬನ್ನಿ ಪರೇಡ್ ಇದೆ ಇವತ್ತು ಅಂತಂತಿದ್ರಲ್ಲ, ಹಂಗೆ ಕರೆಯಂಗಿಲ್ಲ. ನೋಟಿಸ್ ಕೊಟ್ಬಿಟ್ಟು ಕರ್ಸ್ಬೇಕು. ಅಂದ್ರೆ ಪ್ರಕರಣಗಳೆಲ್ಲ ಖುಲಾಸೆಯಾಗಿ ಹೊರಗಡೆಗೆ ಬಂದು ನಾರ್ಮಲ್ ಜೀವನ ಮಾಡಬೇಕು ಅಂತ ಅನ್ಕೊಂಡಿರ್ತಾರಲ್ಲ, ಅವ್ರಿಗೆ ಪೊಲೀಸರು ಹಂಗೆ ಹಿಂಸೆ ಕೊಡಂಗಿಲ್ಲ ಅಂತ ಬಂದಿದೆ. ಸೊ ಅದ್ರ ಮೇಲೆ ಹೊಸ ಮೈಕು DJ ಬೇರೆದಿತ್ತ ನಿಮ್ಮ ಹತ್ರ? ಆ ಥರ ಆಲಿಲ್ಯಾಂಡ್ ಇತ್ತು, ತಗೊಂಡಲ್ಲ DJ. ಆಲಿಲ್ಯಾಂಡ್ ಚೆನ್ನಾಗಿತ್ತಲ್ಲ? ಇಲ್ಲ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದೇ ಚಂದ. ಎಷ್ಟಿದು? ಇದೆಷ್ಟು 14,000 ಇವಾಗ. ನಿನ್ನ ಹತ್ರ ಇರಲಿಲ್ವ DJ? ನನ್ನ ಹತ್ರ ಇದೈತೆ ರೋಡ್ ಸೇಲ್ ಮಾಡಿದ್ರೆ ಬೆಸ್ಟು. ಯಾರು ತಗತನೂ ಇಲ್ಲ ಅದನ್ನ. ಗೈಸ್ ನೋಡಿ, ವಿನಯ್ ಅವರಂದ್ರೆ ಸಾಮಾನ್ಯ ಅಲ್ಲ, ಅಸಾಮಾನ್ಯರು. ಪೆರಿ ಚಿಕನ್ ಎಲ್ಲ ಮಾಡ್ತಾವ್ರೆ. ಮದ್ವೆ ಆಗೋ ಹುಡುಗಿ ತುಂಬಾನೇ ಅದೃಷ್ಟ ಮಾಡಿರ್ತಾಳೆ ಬ್ರೋ. ನೀವೇ ಅಡುಗೆ ಮಾಡಕ್ ಆಗಲಿವಲ್ಲ, ಹೇಳ್ಬೇಡ. ನಮ್ಮ ಅಮ್ಮ ನೀನ್ ಯಾವಾಗ ಒಂದ್ ಹುಡುಗಿ ಬಿದ್ದಿಲ್ಲ, ನಮ್ಮ ಮಕ್ಕಳಿಗೆ ಫೋನ್ ಮಾಡಿ. ಇದು ಚಿಕನ್ನು, ಇದು ದಾಲು, ಇದು ರೈಸು. ದಾಲು ಚಿಕನ್ನು, ದಾಲು ರೈಸ್ ಹಾಕೋ ತಿನ್ನೋದು. ಇದು ಮ್ಯಾರಿನೇಟ್. ಇದು ರೈಸ್. ಬನ್ನಿ ವಿನಯ್ ಅವರು ಮಾಡಿರೋ ಚಿಕನ್ ಟೇಸ್ಟ್ ಮಾಡೋಣ. ಇಲ್ಲ ಅಂತ ಹೀಗೆ ಚೆನ್ನಾಗಿದೆ ಬ್ರೋ. ನಿಮ್ಮ ಮನೇಲಿ ನನಗೂ ಇರೋಕ್ಕೆ ಅವಕಾಶ ಸಿಗುತ್ತಾ? ಬೆಳಗ್ಗೆ ಹೊತ್ತು ನಾಷ್ಟ ಊಟ ಮಾಡ್ಕೊ ಹೋಗ್ತೀನಿ. ಹೌದಾ? ಇವ್ರ ಮನೇಲಿ ನಾನು ಇದ್ಬಿಡ್ತೀನಿ. ದಿನ ಬೆಳಗ್ಗೆ ನಾಷ್ಟ ಮತ್ತೆ ಊಟ ಮಾಡ್ಕೊ ಹೋಗ್ತೀನಿ. ತಿಂಗ್ಳಿಗೆ ಇಷ್ಟು ಅಂತ ಬೇಕಾದ್ರೆ PG ಪೇ ಮಾಡ್ದಂಗೆ ಪೇನೂ ಮಾಡ್ತೀನಿ. ಒಳ್ಳೆ ಅಡುಗೆ ಮಾಡ್ತಾರೆ ಗೈಸ್ ವಿನಯ್ ಅವರು. ನಾನು ಮಾಡ್ತಿದ್ದೆ ಬ್ರೋ, ಒಂದ್ ಸ್ವಲ್ಪ ದಿನ ಮಾಡಿದೆ. ಕಿರಣ್ ಮಾಡ್ತಾರೆ, ಆದ್ರೆ ಅಡುಗೆ ಆಗಲ್ಲ. ಟೊಮೆಟೊ ಚೆನ್ನಾಗಿ ಮಾಡ್ತಾರಪ್ಪ, ಅವ್ರು ಮೂಡಿರ್ಬೇಕು. ಟೊಮೊಟೊ ಗೊಜ್ಜನ ಇದ್ರಲ್ಲಿ ಮಾಡ್ತಿರ್ತಾರೆ, ನಿಮ್ದು ಕಾಫಿ ಕಾಯಿಸೋ ಬಟ್ಲಲ್ಲಿ. ಇದೇ ಅವತ್ತು ಮಾಡ್ಬಿಟ್ಟವ್ರೆ. ವಿಕಾಸ್ ಗೊತ್ತಿಲ್ಲ ಮಾಡ್ಬಿಟ್ಟಿದ್. ವಿನಯ್ ಅವ್ರು ಬಂದ್ರೆ ಬೈತಾರೆ. ಏನಾದ್ರು ಮಾಡೋದೀಗ, ನೀನ್ ವಿಡಿಯೋ ಆನ್ ಮಾಡ್ಬಿಡ, ಬೈಯಲ್ಲ ಅವಾಗ. ವಿನಯ್ ಬ್ರೋ ವೆಜ್ಗೆ ಏನೋ ಮಾಡ್ತಿದ್ದಾರೆ. ಏನ್ ಬ್ರೋ ಇದೆಲ್ಲ? ಚಿಕನ್ ರೆಡಿ ಆಗಿದೆ, ತರಕಾರಿ ಬೇಯಿಸ್ತಿದ್ದಾರೆ. ನೀವು ಮೊದಲೇ ಇಷ್ಟೆಲ್ಲ ಮಾಡ್ತೀರಿ ಅಂತ ಹೇಳ್ಬಿಟ್ಟಿದ್ರೆ ವಿನಯ್ ಬ್ರೋ ಕುಕಿಂಗ್ ಚಾಲೆಂಜ್ ಅಂತ ಒಂದು ಡೈಲಿ ಲಾಗಲ್ಲಿ ವಿಡಿಯೋ ನಿಮ್ದೇ ಹಾಕ್ಬಿಡ್ತಿದ್ದೆ. ಒಂದು ಮಾತು ಮೊದಲೇ ಹೇಳ್ಬೇಕು ತಾನೆ, ಕುಕಿಂಗ್ ಮಾಡೋದು ಹಿಂಸೆ ಆಗಲ್ಲ. ಅಲ್ಲ, ನೀವು ಯಾಕೆ ಒಂದು ಕುಕಿಂಗ್ ಚಾನಲ್ಲೇ ತೆಗಿಬಾರ್ದು? ಡೈಲಿ ಕುಕ್ ಮಾಡೋದನ್ನ ಲಾಗ್ ಮಾಡೋದು ಹಾಕ್ಬೋದಲ್ಲ. ಕುಕಿಂಗ್ ಹೇಳ್ಕೊಡ್ಬೋದಲ್ಲ. ಹೇಳ್ಕೊಡುವಷ್ಟು ಕಲ್ತಿಲ್ವಾ? ಕಲ್ತಿರತ್ತಾನೆ, ಮತ್ತೆ ಮಾಡ್ಬೋದಲ್ಲ. ದಿನ ಅಡ್ಗೆ ಮಾಡ್ಬೇಕಾದ್ರೆ ಒಂದು ಫೋನ್ ಹಾಕಿ ಬರ್ತೀನಿ.
ಚೆನ್ನಾಗಿರುತ್ತೆ ಬ್ರೋ. ನನಗೆ ಫುಲ್ ದಿನ ಕುಕ್ ಮಾಡಿದ್ರೆ ನಾನು ನಿಜ ಮಾಡ್ಬಿಡ್ತಿದ್ದೆ ಕುಕಿಂಗ್ ಚಾನಲ್ನ. ಕುಕಿಂಗ್ ಮಾಡ್ಬೋದು, ಕ್ಲೀನ್ ಮಾಡೋದು ಎಲ್ಲ ನೋಡಿ ಹಿಂಗೆ ಅರ್ಧ ತೊಳ್ದ್ಬಿಟ್ಟು ಇಟ್ಬಿಟ್ಟು ಮಾಮೂಲಿ ಕುಕಿಂಗ್ ಮಾಡ್ಬೇಕಾದ್ರೆ ಇದ್ದೇ ಇರುತ್ತೆ, ಗಲೀಜಾಗೋದು ಕ್ಲೀನ್ ಮಾಡೋದು ಅವೆಲ್ಲ ತಲೆ ಕೆಡ್ಸ್ಕೊಬಾರ್ದು. ಬ್ರೋಕ್ಲಿನ ಬೇಯಿಸ್ತಿದ್ದಾರೆ. ಇದೇನು ಬ್ರೋ ಇದು? ಸುಕಿನಾ ಏನು? ಇಂಗ್ಲಿಷ್ ಕುಕುಂಬರು ಸುಕ್ಕಿ ಅಂತ ಬರುತ್ತೆ. ನಾನು ಇವತ್ತೇ ನೋಡ್ತಿರೋದು ಬ್ರೋ ಈ ವೆಜಿಟೇಬಲ್ನ. ತಿಂದ್ರೆ ಚೆನ್ನಾಗಿರುತ್ತೆ, ಇನ್ನೂ ಒಂದು 10 ವರ್ಷ ಜಾಸ್ತಿ ಬದುಕು. ಓಕೆ, ಬೇಗ ಮದ್ವೆ ಆಗುತ್ತಾ ಅದೆಲ್ಲ ತಿಂದ್ರೆ? ಬೇಗ ಮದ್ವೆ ಆಗುತ್ತಾ ಅದೆಲ್ಲ ತಿಂದ್ರೆ? ನೋಡಿ ತಿಂತಿದ್ದ ನಾನು ಎಷ್ಟು ಬೇಗ ಮದ್ವೆ ಆಗಿದ್ದೀನಿ. ಫುಲ್ಲು ಬಿಸಿ ಆಗ್ಬಿಟ್ಟಿರ್ತೀರಲ್ಲ, ಅಡುಗೆ ಮಾಡಕ್ಕೆ ಅರ್ಧ ಟೈಮ್ ತಗೋತೀರ. ಇವೆಲ್ಲ ನನ್ಗೆ ಟೈಮು, ಇನ್ನು ಹೊರಗಡೆ ಹೋಗಿ ತಿಂದಿದ್ದೀರಾ ವೇಸ್ಟು. ಅಲ್ಲ ಇದೆಲ್ಲ ಮಾಡೋದ್ರ ಬದಲು ಬೇಗ ಮದ್ವೆ ಆದ್ರೆ ನಿಮ್ ಹೆಂಡತಿನೇ ಮಾಡ್ಕೊಡ್ತಾರೆ. ನೀನ್ ಯಾಕೆ ನಮ್ಮ ಅಮ್ಮನ್ ತರ ಆಡ್ದೆ? ಕಂಟೆಂಟ್ ಇಲ್ಲ ಅನ್ಕೊಂಡು ನನ್ನನ್ನು ಕಂಟೆಂಟ್ ಮಾಡ್ಕೊಂಡು ಕಂಟೆಂಟ್ ಇದೆ ಬ್ರೋ, ನಿಮ್ಮನ್ನೇ ಒಂದು ಕಂಟೆಂಟ್ ಮಾಡೋಣ ಅಂತ ನನ್ನ ಆಸೆ. ನಾವು ಯೂಟ್ಯೂಬರ್ಸ್ ಬೇಡ. ಒಂಚೂರು ಹುರ್ಬಿಟ್ಟು ಹಾಕಿ, ಹುರ್ಬಿಡು. ಕರೆಕ್ಟ್ ಆಗೈತೆ. ಬಟ್ ಆದ್ರೆ ಒಂದು ಲೋಟ ಕುಡಿದ್ರೆ ಗೊತ್ತಾಗ್ಬಿಡುದು ಟೇಸ್ಟು. ಲೋಟ ಕುಡಿದ್ರೆ ಗೊತ್ತಾಗುತ್ತಾ? ಒಂಚೂರು ಟೇಸ್ಟ್ ಮಾಡಿದ್ರೆ ಹೆಂಗ್ ಗೊತ್ತಾಯ್ತದೆ? ದಾಲ್ ರೆಡಿ ಆಗಿದೆ. ಸೂಪರ್. ಅವೆಲ್ಲ ಏನಾಗಲ್ಲ. ವೆಜ್ ಊಟ ರೆಡಿ ಆಯ್ತು ಗೈಸ್. ನಾನ್ ವೆಜ್ ಆಯ್ತು, ಇವಾಗ ವೆಜ್ ಊಟ ರೆಡಿ. ಅಲ್ಲ ಈಗೈತೆ, ಇದು ವೆಜ್. ಏನಾದ್ರು ಹೆಲ್ಪ್ ಮಾಡ್ಲ ಬ್ರೋ? ಬೇಡವಾ? ಬ್ರೋ ಒಂದು ಫುಡ್ ಟ್ರಕ್ ಓಪನ್ ಮಾಡೋಣ ನಾವು. ನೀವು ಕುಕಿಂಗ್ ಮಾಡಿ, ನಾನು ವ್ಲಾಗ್ ಮಾಡ್ತೀನಿ. ಹೌದಾ? ಮಾಡ್ಬೋದು ಬ್ರೋ. ಹೌದಾ? ಒಬ್ರು ಒಂದ್ ತಪ್ಪು ಮಾಡಿದ್ರೆ ಎಲ್ರೂ ತಿರುಗಿ ನೋಡ್ಬಿಡ್ತೀವಲ್ವಾ? ಮಾಡ್ಬೋದು ಆರಾಮಾಗಿ. ವಿನಯ್ ಅವ್ರು ಒಳ್ಳೆ ಕುಕ್ ಮಾಡ್ತಾರೆ. ಅದರಲ್ಲೂ ವಿನಯ್ ಅವ್ರು ಕುಕ್ ಮಾಡಿದ್ರೆ ಅರ್ಧ ಹುಡುಗಿರ್ ಫ್ಯಾನ್ಸೇ ಬರ್ತಾರೆ. ಅವ್ರ ಫ್ಯಾನ್ಸ್ಗಳೇ ತಿಂದು ಬಿಸ್ನೆಸ್ ಮಾಡ್ಬಿಟ್ಟು ಹೊರಟಾಯ್ತಾರೆ. ಅಲ್ಲಲ್ಲ, ಇನ್ನೊಂದು ಬರೀ ಅಡಿಗೆ ಮಾಡೋದಲ್ಲ, ಸಪರೇಟ್ ಒಂದು ಕೌಂಟರ್ ಇಟ್ಟು ವಿನಯ್ ತುತ್ತು ತಿನ್ಸೋದು. ಅದಕ್ಕೆ 100 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್. ಕೋಟ್ಯಾಧೀಶ್ವರ ಆಗ್ಬಿಡ್ಬೋದು ನಾವು ಇದೆಲ್ಲ ಯೂಟ್ಯೂಬ್ ಬಿಟ್ಬಿಟ್ಟು. ಯೋಚನೆ ಮಾಡು, ಅದ್ರ ಕ್ಯೂ ಹೆಂಗೆ ಪಿತಿ ಅಂತ ನಿಂತಿರ್ತಾರೆ ಕ್ಯೂ ಹುಡುಗಿರು. ವಿನಯ್ ಕೈ ತುತ್ತು ಅಂತಂದ್ರೆ ಏನ್ ತಮಾಷೆನಾ? ಕೋಟಿ ಬೇಕಾದ್ರೆ ಕೊಡ್ತಾರೆ ಗುರು. ಅದೆಲ್ಲ ಸ್ವಲ್ಪ ಓವರ್ ಆಯ್ತು. ಸಜ್ಜಿ ಕೌಂಟ್ರು, ಸ್ಮಾಲ್ ಕೌಂಟ್ರ್ ಕೊಡು ಅಂದ್ರೆ ದೊಡ್ಡ ಕೌಂಟ್ರ್ ಕೊಡು. ಅಣ್ಣ ತುತ್ತಿರ್ತಾರೆ, ನಾನು ಇದು ಮಾಡ್ಲಿ ಪಕ್ಕದಲ್ಲಿ ಬ್ಯಾಚುಲರ್ಸ್ ಮನೆ ಹಿಂಗಿರುತ್ತೆ. ನೀಟಾಗಿರುತ್ತೆ. ನಾನು ಬ್ಯಾಚುಲರ್ಸ್ ಮನೆ ಹಿಂಗಿರುತ್ತೆ ಅಂದ್ರೆ ಹಿಂಗ್ ಮಾತಾಡ್ಕೊಂಡು ನಗಾಡ್ಕೊಂಡಿರ್ತೀವಿ ಅಂತ. ಇವ್ರು ಎಲ್ಲೋದ್ರು ಅಲ್ಲಿಗೆ ಹೋಯ್ತಾರೆ, ನನ್ ಕ್ಲೀನ್ ಆಗಿಲ್ಲ ಅಂತ. ಇದು ಕಷ್ಟ ಇದೆ. ವೆಜ್ ತಿನ್ ಟೆಸ್ಟ್ ಮಾಡು. ಇನ್ ಸ್ವಲ್ಪ ಬೇಯಬೇಕು ಬ್ರೋ. ಬೇಯಬಾರ್ದು, ಹಂಗೆ ಇರ್ಬೇಕದು. ಹೌದಾ? ಮತ್ ನನ್ನ ಯಾಕೆ ಟೇಸ್ಟ್ ಮಾಡಿ ಕೇಳಿದ್ರಿ? ಎಲ್ಲ ರೆಡಿ ಗೈಸ್, ಇವಾಗ ಊಟ ಮಾಡ್ಕೊಳ್ಳೋಣ ಎಲ್ರು. ಬರ ಗೌತಮ್, ಇಲ್ಲೇ ಇಷ್ಟು ಚೆನ್ನಾಗಿ ಕಷ್ಟ ಬಿದ್ದು ಕೆಲಸ ಮಾಡ್ಕೊಂಡು ಅಡುಗೆ ಮಾಡ್ತವ್ರೆ, ಇವನು ಹಾರ ಹಾಕೋ ಮಲಿಕೊಂಡವನೆ. ಹೆಲ್ಪ್ ಮಾಡ ಬೈಲಿ. ವಿನಯ್ ಅವ್ರು ಏನ್ ಕೇಳ್ತಾರೆ ಹೆಲ್ಪ್ ಮಾಡ. ಎಲ್ಲಾನು ನಿನ್ಗೋಸ್ಕರ ಮತ್ತೆ ಕಿರಣ್ ಅವ್ರಿಗೋಸ್ಕರ ವೆಜ್ ಮಾಡಿದ್ದಾರೆ. ಇಲ್ಲ ಇಲ್ಲ, ಏನೋ ನಾವು ಚನ್ನಪಟ್ಟಣದಲ್ಲಿ ಹಂಗೆ ಅವಾಗಿಂದ ಫ್ರೆಂಡ್ಸ್ ಬ್ರೋ. PU ಇಂದ ಫ್ರೆಂಡ್ಸ್ ಅಲ್ಲ ನಮ್ಮ. ನೀವೇ ಉಜ್ಜಿರೋದು ನಾನಲ್ಲ. ಕ್ಲೀನಾಗಿ ಉಜ್ಜಿ ಇದೆಲ್ಲ ಹೋಗ್ಬೇಕು. ಹೋಗಲ್ಲ ಕೊಡಿ, ನಾನು ತೋರಿಸ್ತೀನಿ. ಹಿಂಗೆ ಹೋಗಲ್ಲ.
ಕಿರಣ್ ಅವ್ರು ನೋಡಿದ್ರೆ ಅಯ್ಯೋ ಅನ್ಸ್ತಾ ಇದೆ. ಇದು ಬ್ರೋ ಸರಿ ಇದಾ? ಯೂಸೇ ಮಾಡಿದ್ದಾರೆ ತೊಳೆದ್ಬಿಟ್ಟು. ನೀವು ನನ್ಗೆ ಮೀಡಿಯಾದವ್ರ ತರ ಮಾಡಿಲ್ಲ. ಏನಿ ಬ್ರೋ, ಒಂದ್ ಯಾವ್ದೋ ನೋಟಿಸ್ ಬಂದೈತೆ ಅಂತ ಫೋನ್ ಮಾಡಿದ್ರೆ ರೆಕಾರ್ಡ್ ಐತೈತೆ, ವಿಕಾಸ್ ಅವರು ನಿಮ್ಮ ಅಭಿಪ್ರಾಯ ತಿಳಿಸಿ. ನಾನು ಹೆಂಗ್ ಆಟ ಆಡ್ಸೋರು ಗೊತ್ತಾ ನಿನ್ನ? ಏನಾರು ಹೆಲ್ಪ್ ಬೇಕಾ ವಿನಯ್ ಬ್ರೋ? ನಿನ್ ಲಾಯರ್ ಹತ್ರ ಹೋಗಿದ್ರು ನಿನ್ನ ಆಟ ಆಡ್ಸ್ಬಿಡೋರು. ನಾವು ಬಾರೋ, ಇಲ್ಲಿ ಕೆಲಸ ಮಾಡ್ತಿದೀವಿ, ಎಲ್ರು ಕೂತ್ಕೋಬಾರ್ದು. ನಾನು ಹೆಲ್ಪ್ ಮಾಡ್ತಿಲ್ವ ಇಲ್ಲಿ ಇವ್ರಿಗೆ? ಅವ್ನ್ ಮಾಡೋದಿಲ್ಲ, ನೀನೇನ್ ಮಾಡ್ತಿದ್ದ? ನಾನು ಇದು ಎಮೋಷನಲ್ ಸಪೋರ್ಟ್ ಐತೆ ನನ್ಗೆ, ಸಾರಿ ನಿಮ್ಗೆ ನನ್ನ ಕಡೆಯಿಂದ. ಹೋಗುತ್ತೆ ಅದ್ರಲ್ಲಿ ಈಗ ಸ್ಟಿಲ್ ಆಗಲ್ಲ, ಹಿಂಗ ಕುರ್ಚಿ ಸೈಡ್ಗೆ ನಂಗೆ ನಾವೇ ತಾನೇ ತಿನ್ನೋದು. ಹೆವಿ ಟ್ಯಾಲೆಂಟ್ ಐತ್ ಕಣ ಇವ್ರನಾಗೆ. ತೋರ್ಬೇಕು ಸುಮ್ಮನೆ ಮಾಡ್ರಿ ಬ್ರೋ, ಇದರಲ್ಲಿ ಏನು ತೋರಿಸ್ಬಾರ್ದು ಇರೋದು ಏನೈತೆ ನೋಡಿ ಗೈಸ್. ಎಷ್ಟು ಚೆನ್ನಾಗಿ ಸೌದೆಕಾಯಿ ಕಟ್ ಮಾಡ್ತಾವ್ರೆ ನೋಡಿ, ಎಷ್ಟು ಚೆನ್ನಾಗಿ ಪಾತ್ರೆ ಸೌಂಡ್ ಬರ್ತಿರೋದು ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತಾಗ್ಬೇಕು ಉಚ್ತಾ ಇದೀನಿ ಅಂತ. ಹೇಳ್ಬಾರ್ದಲ್ಲ ಉಜ್ಜಲ್ಲ ಅಂತ. ಏನ್ ಕೆಲಸ ಹೇಳಿದ್ರು? ಹಾ ಗೈಸ್, ಎಲ್ರು ಇವಾಗ ಊಟ ಹಾಕೊಂಡು ಎಲ್ಲರೂ ಕೆಳಗಡೆ ಕೂತ್ಕೊಂಡು ಒಟ್ಟಿಗೆ ಊಟನ ಮಾಡ್ತೀವಿ. ಇವಾಗ ಬನ್ನಿ ಊಟನ ಮಾಡೋಣ. ಗೌತಮ್ ಮತ್ತು ಕಿರಣ್ ಬ್ರೋ ವೆಜ್ಜು, ನಾವು 3 ಜನ ನಾನ್ ವೆಜ್ಜು. ಪಾರ್ಕಿಂಗ್ ಸ್ವಲ್ಪ ಆ ಕಡೆ ನಿಲ್ಸ್ಕೋಬೇಕು, ಬಟ್ ಐತೆ ಗೈಸ್. ಗೌತಮ್ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ತಿನ್ನೋಕ್ಕೆ. ಅವರೆಲ್ಲ ಬರಲಿ, ಎಲ್ಲರೂ ಒಟ್ಟಿಗೆ ತಿನ್ನೋಣ, ಅವೆಲ್ಲ ಇಲ್ಲ. ಬಂದು ನಾನು ವಿನಯ್ ಅವ್ರು ಕೂತ್ಕೊಳ್ಳೋವರೆಗೂ ತಿನ್ನಲ್ಲಪ್ಪ. ಇನ್ನೊಂದ್ಸಲ ಅದು ಆ ಥರ ಎಲ್ಲ ನಗದ ಇಲ್ಲ ನಾನು. ಕೂತ್ಕೊಳ್ಳಿ ಬ್ರೋ. ಸಿಟಿ ಸಿಂಪ್ಲಿಸಿಟಿಗೆ ಇನ್ನೊಂದು ಹೆಸರೇ ಬಾಸು. ಮೈಸೂರಿಂದ ಬಂದು ಅಡುಗೆ ಮಾಡಿಕೊಟ್ಟಿದ್ದಾರೆ. ನೀನು ಮಾಡ್ತೀಯ ಇದೆಲ್ಲ? ನಿಮ್ಮ ಅಮ್ಮ ಅಡುಗೆ ಮಾಡಿದ್ರೆ ಎತ್ತಿ ಹಾಕೊಂಡು ಊಟ ಮಾಡಲ್ಲ ನೀನು, ಅಷ್ಟು ಸೋಂಬೇರಿ ಆಗ್ಬಿಟ್ಟಿದ್ಯಾ. ಒಳ್ಳೆ ಒಳ್ಳೆ ಅಡುಗೆ ಮಾಡೋರು ಕಣ, ನೋಡೋಕ್ಕೆ ಖುಷಿ ಆಗ್ತಿದೆ. ನಾನು ಯೂಟ್ಯೂಬ್ ಮಾಡ್ತೀನಿ, ಎಡಿಟ್ ಮಾಡ್ತೀನಿ. ಗೈಸ್ ಎಲ್ಲರೂ ಇವಾಗ ಒಟ್ಟಿಗೆ ಕುತ್ಕೊಂಡು ಊಟನ ಮಾಡ್ತಾಯಿದ್ದೀವಿ. ಊಟ ಮಾಡೋಣ ಬನ್ನಿ. ವಿನಯ್ ಅವ್ರ ಕೈ ರುಚಿ ತಿನ್ನೋಣ. ನಮಗೋಸ್ಕರ ಅಡುಗೆ ಮಾಡಿಕೊಟ್ಟಿದ್ದಾರೆ. ಇಲ್ಲ ಇಲ್ಲ, ವಿನಯ್ ಅವ್ರು ಮಾಡಿರೋ ಅಡುಗೆ ರುಚಿ ಸಾಕಾಗೈತೆ ಗೈಸ್. ಟೇಸ್ಟು ಏನೇ ಹೇಳಿ ಬ್ರೋ, ವಿನಯ್ ಅವ್ರ ಮದುವೆ ಆಗೋ ಹುಡುಗಿ ಅದೃಷ್ಟವಂತೆ ಪಕ್ಕ. ಏನೋ ಗೌತಮ್ ಚೆನ್ನಾಗೈತಲ್ವ ಟೇಸ್ಟು? ಗೌತಮೇ ಇಂಪ್ರೆಸ್ ಆಗ. ನೋಡಿ, ರಾತ್ರಿ ಊಟ ಆಲ್ರೆಡಿ ರೆಡಿ ಮಾಡ್ತಾವ್ರು ಕಿರಣ್ ಅವ್ರಿಗೆ. ನಾವಿರಲ್ಲ, ನಮ್ಗೆ ಅದೃಷ್ಟ ಇಲ್ಲ. ಅಂಜಲ್ ಫಿಶ್ನ ಆಲ್ರೆಡಿ ರೆಡಿ ಮಾಡಿದ್ದಾರೆ. ಸಾರಿ ಗೈಸ್, ಕಿರಣ್ ಅವ್ರಿಗಲ್ಲ, ವಿನಯ್ ಅವ್ರಿಗೆ ಮತ್ತೆ ಸಚ್ಚಿಗೆ. ಬ್ರೋ ರಾಮನಗರಕ್ಕೆ ಪಾರ್ಸಲ್ ಕಳಿಸ್ತೀರಾ? ಹಿಂಗೆಲ್ಲ ಮಾಡುವ ಬೈಬಾರ್ದು. ಬ್ರೋ ರಾಮನಗರಕ್ಕೆ ಪಾರ್ಸಲ್ ಕಳಿಸ್ತೀರಾ? ಫಿಶ್ ಮಾಡಾದ್ಮೇಲೆ. ಇವಾಗ ಬೇಗ ರೆಡಿ ಆಗ್ರಿ, ನಮ್ಮ ಕಾರಲ್ಲಿ ರೌಂಡ್ ಹೋಗೋಣ. ಇನ್ನು ಎಷ್ಟೊತ್ತಿಂದು ಕ್ಲೀನಿಂಗು? ಏನದೇನು ಬೆಳ್ಳಗಾಗ್ಬಿಡ್ಬೇಕಾ ನಿಮ್ಗೆ? ಇಷ್ಟೊಂದು ಕ್ಲೀನ್ ಇರಬಾರ್ದು, ಒಂದು ಸ್ವಲ್ಪ ಕ್ಲೀನ್ ಇರಬೇಕು. ಇದು ತುಂಬಾನೇ ಜಾಸ್ತಿ ಕ್ಲೀನ್ ಆಗೋಯ್ತು. ಇದೇನು ಇದು ಸಂಸಾರದ ಮನೆನಾ? ಒಂದ್ ಸ್ವಲ್ಪ ಬ್ಯಾಚುಲರ್ ಆಗೇ ಇರ್ಬೇಕು. ಅವ್ರು ಬಂದಿಷ್ಟು ದಿನ ಆಯ್ತಲ್ಲ, ಒಂದು ದಿನ ಟಾಯ್ಲೆಟ್ ಮುಟ್ಟಾರ ಕೇಳು. ಅದೇ ಬರೀ ಕೈಲಿ ಉಜ್ಬಿಡಿ ಬ್ರೋ ನೀವು. ಏನ್ ಮಾಡಿ ಗೊತ್ತಾ, ನಿಮ್ 100 ಕೋಟಿ ಕೊತ್ತಿ ಹಿಡ್ಕೊಂಡು ಬಾತ್ರೂಮ್ ಉಜ್ಬಿಡಿ.
ಒಳ್ಳೆ ಕಾಮಿಡಿ. ಗೈಸ್ ಇವಾಗ ಎಲ್ಲರೂ ಹೊರಗಡೆ ಹೋಗ್ತಾ ಇದೀವಿ. ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡ್ತಿದೀನಿ. ನಾಳೆ ಮತ್ತೆ ಇನ್ನೊಂದು ಲಾಗ ಸಿಗ್ತೀನಿ. ಆ ಲಾಗಲ್ಲಿ ಇವ್ರಿಬ್ರು ಕಾರ್ ಓಡಿಸ್ತಾರೆ, ಅದನ್ನೇ ಒಂದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ. ಕಿರಣ್ ಅವರು ಮತ್ತೆ ವಿನಯ್ ಅವರು ನನ್ನ ಕಾರ್ನ ಓಡಿಸಿ ನಮ್ಮ ಕಾರ್ ಹೇಗಿದೆ ಅಂತ ಹೇಳ್ತಾರೆ. ಅದ್ರ ವಿಡಿಯೋ ನಾಳೆ ಮತ್ತೆ 5 ಗಂಟೆಗೆ ಬರುತ್ತೆ. ಎಲ್ಲರೂ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಮುಂದಿನ ನೋಡೋದ ಸಿಗ್ತೀನಿ.